ಹಲೋ ಎವ್ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಈ ಮುಂಚೆ ಏನು ಒಂದು ವರ್ಷದ ಬಿ ಎಡ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ವಿ, ವಿಸ್ತೃತವಾಗಿರುವಂತಹ ಒಂದು ವಿಡಿಯೋ. ಸೊ ಆ ವಿಡಿಯೋ ಹಾಕಿದ ಮೇಲೆ ಸುಮಾರು ಅಭ್ಯರ್ಥಿಗಳು ಈ ಒಂದು ವರ್ಷದ ಬಿ ಎಡ್ನ ಬಗ್ಗೆ ಡೌಟ್ಗಳನ್ನು ಕೇಳಿದ್ರಿ. ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಆಯಿತಾ ಏನು ಒಂದು ವರ್ಷದ ಬಿ ಎಡ್ ಯಾವಾಗ ಆರಂಭ ಆಗುತ್ತೆ, ಹಾಗೆಯೇ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬಿ ಎಡ್ ಮಾಡೋದಕ್ಕೆ ಸಾಧ್ಯನಾ, ಈ ರೀತಿ ಅನೇಕ ಪ್ರಶ್ನೆಗಳನ್ನು ಅಭ್ಯರ್ಥಿಗಳು ನೀವೆಲ್ಲ ಕೇಳಿದ್ರಿ. ಸೊ ಹಾಗಾಗಿ ನಾವೇನು ಡಿಸೈಡ್ ಮಾಡಿದ್ದೇವೆ, ಸೊ ಎಲ್ಲ ಏನು ಡೌಟ್ಗಳನ್ನು ಕೇಳಿದ್ರು ಅಭ್ಯರ್ಥಿಗಳು, ಸೊ ಅದರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡೋಣ. ಸೊ ದ್ಯಾಟ್ ಯಾರಿಗೆಲ್ಲ ಇದೇ ಥರದ ಒಂದು ಡೌಟ್ಗಳಿರ್ತವೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಈ ಬಿ ಎಡ್ನ ಬಗ್ಗೆ ಇರುವಂತಹ ಪ್ರತಿಯೊಂದು ಡೌಟ್ಗಳು ಆಯಿತಾ, ಈ ಯಾರೆಲ್ಲ ಒಂದು ವರ್ಷದ ಬಿ ಎಡ್ನ ಮಾಡ್ಬೋದು, ಹಾಗೆ ಯಾವ ವರ್ಷದಿಂದ ಒಂದು ವರ್ಷದ ಬಿ ಎಡ್ ಆರಂಭ ಆಗುತ್ತೆ ಆಯಿತಾ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ 26-27ನೇ ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಇಯರಿಂದ. ಸೊ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ನ ಇದೇ ನವೆಂಬರಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ವರ್ಷದ ಬಿ ಎಡ್ನ ಬಗ್ಗೆ ಇರುವಂತಹ ಟೋಟಲ್ ಎ ಟು ಝೆಡ್ ನಿಮ್ಮ ಡೌಟನ್ನು ಈ ವಿಡಿಯೋದಲ್ಲಿ ಬಗೆಹರಿಸುವಂತಹ ಪ್ರಯತ್ನವಾಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬಿ ಎಡ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಟ್ವೀಟನ್ನು ನೋಡ್ತಾ ಇರ್ಬೋದು. ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅಂತ ಹೇಳಿ ಕರೀತಾರೆ ಇದನ್ನು. ಏನು ಸರ್ ಇದು ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್? ನೋಡಿ, ನೀವೆಲ್ಲ ಯು ಜಿ ಸಿನ ಕೇಳಿರ್ತೀರಲ್ವಾ? ಎಸ್, ಯು ಜಿ ಸಿ ಏನು ಮಾಡುತ್ತೆ, ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಏನು ಯೂನಿವರ್ಸಿಟೀಸ್ ಇರ್ಬೋದು, ಡಿಗ್ರಿ ಕಾಲೇಜಸ್ ಇರ್ಬೋದು, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ, ಪ್ರತಿಯೊಂದಕ್ಕೆ ಮಾನ್ಯತೆ ಕೊಡುತ್ತೆ. ಅಲ್ಲಿ ಯಾವ ರೀತಿ ಬೋಧನೆ ಆಗ್ತಾ ಇದೆ, ಅಲ್ಲಿ ನೀವು ಪಡೆದುಕೊಂಡಂಥ ಸರ್ಟಿಫಿಕೇಟ್ಗೆ ಸೀಲ್ ಸಿಗ್ನೇಚರ್ ಹಾಕುವಂತಹ ಒಂದು ನಮ್ಮ ರಾಷ್ಟ್ರದ ಅತ್ಯುನ್ನತ ಸಂಸ್ಥೆ ಯಾವುದು? ಯು ಜಿ ಸಿ. ಸೇಮ್ ಅದೇ ರೀತಿ ಟೀಚರ್ ಎಜುಕೇಷನಿಗಂತಲೇ ನಮ್ಮ ದೇಶದಲ್ಲಿರುವಂತಹ ಲೈಕ್ ಯು ಜಿ ಸಿಯ ಥರನೇ ಅಂತ ಹೇಳ್ಬೋದು ಯಾವುದು? ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಇದರ ಕೆಲಸ ಏನು? ಬಿ ಎಡ್ ಮತ್ತು ಡಿ ಎಡ್ ಹಾಗೆ ಎಮ್ ಎಡ್ ಕಾಲೇಜುಗಳಿಗೆ ಪರ್ಮಿಷನ್ ಕೊಡೋದು, ಅಲ್ಲಿ ಯಾವ ರೀತಿ ಬೋಧನೆ ನಡೀತಾ ಇದೆ, ಏನು ಆಗ್ತಾ ಇದೆ, ಪ್ರತಿಯೊಂದನ್ನು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋದು. ಹಾಗೆ ನೀವು ಪಡೆದಿರುವಂತಹ ಬಿ ಎಡ್ ಸರ್ಟಿಫಿಕೇಟ್ ಅಥವಾ ಟೀಚರ್ ಎಜುಕೇಷನ್ ಸರ್ಟಿಫಿಕೇಟ್ಗೆ ಮಾನ್ಯತೆ ಕೊಡುವಂತಹ ಒಂದು ಅತ್ಯುನ್ನತ ಸಂಸ್ಥೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ದಟ್ ಈಸ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಸೊ ಇದೇನು ಮಾಡುತ್ತೆ, ರೀಸೆಂಟಾಗಿ ಟ್ವೀಟ್ಗಳ ಮೂಲಕ ಎಲ್ಲ ಭಾರತದ ಪ್ರಜೆಗಳಿಗೆ ತಿಳಿಸುತ್ತೆ ದ್ಯಾಟ್ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಈಸ್ ಸೆಟ್ ಟು ರೀಇಂಟ್ರಡ್ಯೂಸ್. ನಾವು ಮತ್ತೆ ರೀಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ ಏನನ್ನ? ಒಂದು ವರ್ಷದ ಬಿ ಎಡ್ನ ನಾವು ಮತ್ತೆ ಆರಂಭಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಮಾಸ್ಟರ್ ಆಫ್ ಎಜುಕೇಷನ್ ಒಂದು ವರ್ಷದ ಎಮ್ ಎಡ್, ಒಂದು ವರ್ಷದ ಬಿ ಎಡ್ನ ಪ್ರೋಗ್ರಾಮ್ನ ಬಿಗಿನಿಂಗ್ ವಿತ್ 2026-27 ಅಂತ ಹೇಳ್ತಾರೆ. ಬಹಳ ಫ್ರೆಶ್ ಆಗಿರುವಂತಹ ಟ್ವೀಟ್ ಇದು, ರೀಸೆಂಟಾಗಿ ಟ್ವೀಟ್ ಮಾಡಿದ್ದು ಇದು. ಸೊ ಯಾವಾಗ ಈ ಟ್ವೀಟನ್ನು ಮಾಡಿದ್ರು, ಸೊ ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ ಇದರ ಬಗ್ಗೆ ತಿಳಿಸೋಣ ಅಂಥೇಳಿ ನಾವು ಒಂದು ಸುದೀರ್ಘವಾಗಿರುವಂಥ ವಿಡಿಯೋಗಳನ್ನು ಮಾಡಿದ್ವಿ. ಐ ಹೋಪ್ ನಮ್ಮ ವ್ಯೂವರ್ಸ್ ಏನಿದ್ದೀರಾ, ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನಿದ್ದೀರಾ, ಆ ವಿಡಿಯೋಗಳನ್ನು ನೋಡಿರ್ತೀರ. ಸೊ ಆ ವಿಡಿಯೋನ ಯಾವಾಗ ನಾವು ಅಪ್ಲೋಡ್ ಮಾಡಿದ್ವಿ, ಸುಮಾರು ಅಭ್ಯರ್ಥಿಗಳು ತಮ್ಮ ಡೌಟನ್ನು ಕೇಳಿದರು. ಸೊ ಅದನ್ನು ಒಂದೊಂದಾಗಿ ಬಿ ಎಡ್ನ ಕುರಿತು ಒಂದೊಂದಾಗಿ ಇರುವಂತಹ ಡೌಟ್ಗಳನ್ನು, ತುಂಬ ಡೌಟ್ಗಳನ್ನು ಕೇಳಿದರು. ಬಟ್ ತುಂಬ ಇಂಪಾರ್ಟೆಂಟ್ ಹಾಗೂ ಎಲ್ಲರಿಗೂ ಅನ್ವಯವಾಗುವಂತಹ ಕೆಲವೊಂದು ಡೌಟ್ಗಳನ್ನು ನಾವು ನಿಮಗೋಸ್ಕರ ಹೈಲೈಟ್ ಮಾಡಿದ್ದೇವೆ. ಸೊ ದಟ್ ಬಿ ಎಡ್ನ ಬಗ್ಗೆ ಇರುವಂತಹ ಪ್ರತಿಯೊಂದು ಡೌಟ್ ಈಗ ಬಗೆಹರಿಯುತ್ತೆ. ಓಕೆ ಫ್ರೆಂಡ್ಸ್, ಸೊ ನೋಡ್ತಾ ಇರ್ಬೋದು ಮೊದಲ ಒಂದು ಪ್ರಶ್ನೆ, ಸರ್ ನಾವು ಬಿ ಎ ಕಂಪ್ಲೀಟ್ ಆಗಿದೆ, ನಾವು ಅಪ್ಲೈ ಮಾಡಬಹುದಾ ಫಾರ್ ದ 1 year ಬಿ ಎಡ್ ಅಂತ ಹೇಳ್ತಾ ಇದ್ದಾರೆ. 1 year ಬಿ ಎಡ್ಗೆ ನೋಡಿ ಜಸ್ಟ್ ಡಿಗ್ರಿ ಕಂಪ್ಲೀಷನ್ ಆಗಿದೆ, ನಾವು ಅಪ್ಲೈ ಮಾಡ್ಬೋದಾ ಅಂತೇಳಿ ನೋಡಿ. ಇದ್ರ ಬಗ್ಗೆ NCT ಏನಂತ ಹೇಳಿದೆ ಅಂತ ಹೇಳಿ ನೋಡೋದಾದ್ರೆ, 1 year ಬಿ ಎಡ್ನ ಯಾರು ಮಾಡ್ಬೋದು ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ಇಲ್ಲೇ 1 year ಬಿ ಎಡ್ನ ಯಾರ್ಯಾರು ಮಾಡ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ, 4 ವರ್ಷದ 4 yearsದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ವಾ, ಯಾರೇ ಇರ್ಬೋದು. 4 ವರ್ಷದ, ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗೆ ಬಂದಿದೆ, ನಿಮಗೆಲ್ಲ ಗೊತ್ತಿದೆ, NEP 2020 ಅಂತ ನಾವೇನು ಹೇಳ್ತೇವೆ, ಇದು ಜಾರಿಗೆ ಬಂದಿದೆ. ಸೊ ಇದು ಜಾರಿಗೆ ಬಂದಾಗಿನಿಂದ ಹಿಡ್ಕೊಂಡು ಅದರ ಹಿಂದೆ ಇರುವಂತಹ 4 ವರ್ಷದ ಡಿಗ್ರಿ ಏನು ಮಾಡ್ಕೊಂಡಿರ್ತಾರೆ ಅಭ್ಯರ್ಥಿಗಳು, ಸೊ ನಿಮಗೆಲ್ಲರಿಗೂ 1 ವರ್ಷದ ಬಿ ಎಡ್ ಇರುತ್ತೆ ನೋಡಿ. 1 ವರ್ಷದ ಬಿ ಎಡ್ನ ಯಾರು ಮಾಡ್ಬೋದು? ನಂಬರ್ 1, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದೇರ್ 4 year ಅಂಡರ್ ಗ್ರಾಜ್ಯುಯೇಟ್ ಅಂತ ಹೇಳ್ತಾರೆ. ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ ಏನು? ಡಿಗ್ರಿ ಅಂತ ಹೇಳ್ತೀವಲ್ವಾ, ಗ್ರಾಜ್ಯುಯೇಷನ್. ಎಸ್, ಅದನ್ನ ಅಂಡರ್ ಗ್ರಾಜ್ಯುಯೇಷನ್ UG ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಗೊತ್ತಾಯ್ತು ನಿಮಗೆ, 4 ವರ್ಷದ ಡಿಗ್ರಿ ಮಾಡಿದಂಥ ಅಭ್ಯರ್ಥಿ 1 ವರ್ಷದ ಬಿ ಎಡ್ನ ಮಾಡ್ಬೋದು ಅಂತ.
ಹಾಗಾದರೆ ಮತ್ತೆ ಯಾರು ಮಾಡ್ಬೋದು ಸರ್? ಹಾಗಾದರೆ ಯಾರೆಲ್ಲ 3 ವರ್ಷದ ಡಿಗ್ರಿಯನ್ನು ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಾ, ಓಕೆ ಸರ್. ಅದರ ಜೊತೆಗೆ ಈ ಒಂದು ಮಾಸ್ಟರ್ಸ್ನ ಮಾಡಿದ್ದೀರಾ, ಪಿ ಜಿಯನ್ನು ಕಂಪ್ಲೀಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಹೇಳ್ತಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಟ್ ಮಾಸ್ಟರ್ ಡಿಗ್ರಿ ಟು ಬಿ ಎಲಿಜಿಬಲ್. 3 ವರ್ಷದ ಡಿಗ್ರಿ ಮಾಡಿರ್ತೀರ, ಹಾಗೆ 2 ವರ್ಷದ ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಲೀಷನ್ ಮಾಡಿರ್ತಾರೆ. ಯಾವುದೇ ಇರ್ಬೋದು, ಅದು BA MA ಮಾಡ್ಕೊಂಡಿರ್ಬೋದು, BSc MSc ಮಾಡ್ಕೊಂಡಿರ್ಬೋದು, BCom MCom ಮಾಡ್ಕೊಂಡಿರ್ಬೋದು, ಅಥವಾ ಈ BCA ಮಾಡಿ MCA ಮಾಡ್ಕೊಂಡಿರ್ಬೋದು. ಸೊ ನೀವು ಯಾರೇ ಆಗಿರ್ಬೋದು, ಡಿಗ್ರಿ ಪ್ಲಸ್ 2 ವರ್ಷದ PGಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸೊ ನೀವೆಲ್ಲರೂ ಏನು ಮಾಡ್ಬೋದು, ಈ 1 ವರ್ಷದ B.Ed ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಆಸ್ಪಿರೆಂಟ್ಸ್. ಹಾಗೆಯೇ ಮತ್ತೆ ಯಾರು 1 ವರ್ಷದ B.Edನ ಮಾಡ್ಬೋದು ನೋಡಿ, ಕ್ಯಾಂಡಿಡೇಟ್ ವಿತ್ ಓನ್ಲಿ 3 year ಬ್ಯಾಚುಲರ್ ಡಿಗ್ರಿ ವಿತೌಟ್ ಪೋಸ್ಟ್ ಗ್ರಾಜ್ಯುಯೇಷನ್. ಸೊ ನಾವೆಲ್ಲ ಏನು ಮಾಡ್ಬೇಕು ಸರ್? ಹಾಗಾದರೆ ನೋಡಿ, 3 ವರ್ಷದ ಡಿಗ್ರಿ ಮಾಡಿರ್ತಾರೆ, ಯಾವುದೇ ರೀತಿ PG ಕಂಪ್ಲೀಷನ್ ಆಗಿರಲ್ಲ. ನೋಡಿ ಇದರ ಕಮೆಂಟಿನ ಫಸ್ಟ್ ಕೇಸ್ ಅದೇ ಇದೆ, ಏನು BA ಕಂಪ್ಲೀಟ್ ಆಗಿದೆ, ನಾವು 1 ವರ್ಷದ B.Edನ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಸೊ ಅಂಥವ್ರಿಗೆ ನೋಡಿ, ಕ್ಯಾಂಡಿಡೇಟ್ ವಿತ್ ಓನ್ಲಿ 3 year ಬ್ಯಾಚುಲರ್ ಡಿಗ್ರಿ, 3 ವರ್ಷದ ಡಿಗ್ರಿ ಮಾಡಿರ್ತಾರೆ ವಿತೌಟ್ ಪೋಸ್ಟ್ ಗ್ರಾಜ್ಯುಯೇಷನ್, PG ಏನಾಗಿರೋದಿಲ್ಲ, ಅವ್ರದ್ದು ಕಂಪ್ಲೀಷನ್ ಆಗಿರೋದಿಲ್ಲ. ಸೊ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ 1 year B.Ed ಪ್ರೋಗ್ರಾಮ್ ಅಂತ NCTE ಹೇಳ್ತಾ ಇದೆ. ಆ್ಯಂಡ್ ವಿಲ್ ಹ್ಯಾವ್ ಟು ಆಪ್ಟ್ ಫಾರ್ ಎಕ್ಸಿಸ್ಟಿಂಗ್ 2 year B.Ed. ಸೊ ಇಲ್ಲಿ ಕ್ಲಿಯರ್ ಆಯಿತು ನಿಮಗೆ 2 ವರ್ಷದ B.Edನ ಯಾರು ಮಾಡ್ಬೋದು ಅಂತೇಳಿ. 2 ವರ್ಷದ B.Edನ ಯಾರು ಮಾಡ್ಬೋದು? ಯಾರ್ದು ಕೇವಲ ಡಿಗ್ರಿ ಕಂಪ್ಲೀಟ್ ಆಗಿದೆ, ಕೇವಲ ಡಿಗ್ರಿ 3 years ಕಂಪ್ಲೀಟ್ ಆಗಿದೆ, ಅವರು 2 years B.Edನ ಮಾಡಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಓಕೆ ಸರ್. ಹಾಗಾದರೆ ಸರ್ ಡಿಗ್ರಿ ಆಗಿದೆ ಪ್ಲಸ್ PG ಕಂಪ್ಲೀಷನ್ ಆಗಿದೆ 2 ವರ್ಷ, ನಾವು ಏನು ಮಾಡ್ಬೋದು? 1 year B.Edನ ಮಾಡ್ಬೋದಾ? 100% ಮಾಡ್ಬೋದು. ಸರ್ 4 ವರ್ಷದ ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾವೆಲ್ಲರೂ ಏನು ಮಾಡ್ಬೋದಾ? 1 year B.Edನ ಮಾಡ್ಬೋದಾ ಸರ್? 100% 1 year B.Edನ ನೀವೇನು ಮಾಡ್ಬೋದು? ಮಾಡ್ಬೋದಾ ಸರ್? ಸೊ ಈ ರೀತಿ ಏನಾಗುತ್ತೆ, ಈ 1 ವರ್ಷದ B.Ed ಕೆಲಸ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಡೌಟ್ನ ನಿಮಗೆ ಹೇಳೋದಾದರೆ, ಸರ್ ನಂದು B.Ed ಇಂಗ್ಲೀಷ್ ಹಿಸ್ಟ್ರಿ ಆಗಿದೆ, ಓಕೆ, ಡಿಗ್ರಿ ಹಿಂದಿ ಆಪ್ಷನಲ್ B.Ed ಹಿಂದಿ 1 year B.Ed ಮಾಡ್ಬೋದಾ ಅಂತೇಳಿ. ಸೊ ಒಂದು ತಿಳ್ಕೊಳ್ಳಿ, ಯಾರೆಲ್ಲ ಈ ಒಂದು ಕಿರಿಯ ಅಭ್ಯರ್ಥಿಗಳಿದ್ದೀರಾ, ನೀವು ನಾಳೆ ನೋಡಿ B.Ed ಮಾಡಿದರೆ ಏನು ಯೂಸ್ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ. HSTR ಅಂತ ಬರುತ್ತೆ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅರ್ಜಿಯನ್ನು ಹಾಕ್ಬೋದು. 9 ರಿಂದ 10ನೇ ತರಗತಿಗೆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ನೀವು ಟೀಚರ್ ಆಗ್ಬೋದು, ಓಕೆ ಸರ್. ಅದಾದಮೇಲೆ GPSTR ಅಂತ ಬರುತ್ತೆ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ GPSTR. ಇದರಲ್ಲಿ 6 ರಿಂದ 6th to 8th ಮಕ್ಕಳಿಗೆ ನೀವು ಪಾಠ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರ. ಹಾಗೆಯೇ ನೀವು ಪ್ರೈಮರಿಗೆ ಪಾಠ ಮಾಡಬೇಕಂತಂದ್ರೂ ನಿಮಗೆ ಏನು ಬೇಕಾಗುತ್ತೆ? B.Ed ಬೇಕಾಗುತ್ತೆ. 1 ರಿಂದ ಈ ಒಂದು 5ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಬೇಕಂದ್ರೆ B.Ed ಬೇಕಾಗುತ್ತೆ. ಸೊ D.Ed ನಡೆಯುತ್ತೆ. D.Ed ಎಲ್ಲಿ ನಡೆಯುತ್ತೆ? ಪ್ರೈಮರಿಗೆ ಹಾಗೆ GPSTRಗೆ. ಅದು GPSTR D.Ed ಅಭ್ಯರ್ಥಿಗಳು ಪಾಠ ಮಾಡಬೇಕು ಅಂತಂದರೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು. ಬಟ್ ಓವರಾಲ್ ಆಗಿ ತೆಗೆದುಕೊಳ್ಳೋದಾದರೆ B.Ed ಮಾಡಿದರೆ ನಿಮಗೆ 1 ರಿಂದ B.Ed ಮಾಡಿದರೆ 1 ರಿಂದ 10ನೇ ತರಗತಿಯವರೆಗೆ ನೀವು ಆರಾಮಾಗಿ ಟೀಚರ್ ಹುದ್ದೆಗೆ ಕಾಲ್ಫಾರ್ಮ್ ಆದಾಗ ಅರ್ಜಿಯನ್ನು ಹಾಕ್ಬೋದು, ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸೋದಾದರೆ ನೋಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ, B.Edನ ಬಗ್ಗೆ ಇರುವಂಥ ಪ್ರತಿಯೊಂದು ಡೌಟ್ ಕ್ಲಿಯರ್ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ನಿಮ್ಮ ಏನು B.Ed ಸ್ನೇಹಿತರು ಇರ್ತಾರೆ, ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ B.Ed ಮಾಡಬೇಕಂತ ಇರ್ತಾರೆ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ನಿಮಗೆ ಹೇಳ್ತಾ ಇದ್ವಿ, ಈ ಒಂದು 1 ರಿಂದ 10ನೇ ತರಗತಿಗೆ ಪಾಠ ಮಾಡೋದಕ್ಕೆ B.Ed ಬೇಕು, ಹಾಗೆ PUCಗೆ ಪಾಠ ಮಾಡೋದಕ್ಕೆ 11th ಮತ್ತು 12th ಪಾಠ ಮಾಡೋದಕ್ಕೆ PG ಜೊತೆಗೇನೆ B.Ed ಬೇಕು, ಓಕೆ ಸರ್. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಈ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಆಗೋದಕ್ಕೆ ನಿಮಗೇನು ಬೇಕು? B.Ed ಕಂಪಲ್ಸರಿ ಬೇಕು. ಸೊ ಇಲ್ಲೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಏನು ಮೆಟ್ರಿಕ್ ನಂತರ ಮೆಟ್ರಿಕ್ ಪೂರ್ವ B.Ed ಈ ಮಕ್ಕಳ ಹಾಸ್ಟೆಲ್ಗಳಿರ್ತವೆ, ಅಲ್ಲಿ ವಾರ್ಡನ್ ಆಗೋದಕ್ಕೆ ನಿಮಗೆ B.Ed ಬೇಕಾಗುತ್ತೆ. ಸೊ ನಿಮ್ಗೆ ಹೇಳ್ತಾ ಇದ್ವಿ, ಇಲ್ಲಿ ನೋಡಿ B.Ed ಇಂಗ್ಲೀಷ್ ಹಿಸ್ಟ್ರಿ ಆಗಿದೆ ಮತ್ತು ಹಿಂದಿ ಆಪ್ಷನಲ್ B.Ed ಮಾಡ್ಬೋದಾ ಅಂತ ಕೇಳಿದ್ದಾರೆ. 100% ಸರ್ನಾ. ಬಟ್ ನೀವೇನು ಮಾಡಬೇಕಾಗತ್ತೆ? ಫ್ರೆಶ್ ಆಗಿ ನೀವು B.Edಗೆ ಅರ್ಜಿ ಹಾಕಬೇಕಾಗತ್ತೆ ಸರ್ನಾ. B.Ed ಅಲ್ಲಿನೂ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತಾವ, ಹೌದು. B.Ed ಅಲ್ಲಿನೂ ನೋಡಿ, B.Ed ಇಂಗ್ಲೀಷ್ ಬರುತ್ತೆ, B.Ed ಅಲ್ಲಿನೂ ಹಿಂದಿ ಬರುತ್ತೆ ಸರ್ನಾ, B.Ed ಅಲ್ಲಿನೂ ಮ್ಯಾಥಮೆಟಿಕ್ಸ್ ಬರುತ್ತೆ, B.Ed ಅಲ್ಲಿನೂ ಫಿಸಿಕಲ್ ಸೈನ್ಸ್ ಅಂತ ಬರುತ್ತೆ. ಫಿಸಿಕಲ್ ಸೈನ್ಸ್ ಮಾಡಿದರೆ ನೀವು ಸೈನ್ಸ್ ಟೀಚರ್ ಆಗ್ತೀರಾ, ಮ್ಯಾಥ್ಸ್ ಮಾಡಿದರೆ ಮ್ಯಾಥ್ಸ್ ಟೀಚರ್ ಆಗ್ತೀರಾ. ಸೊ ಹಾಗಾಗಿ ನೀವು ಡಿಗ್ರಿಯಲ್ಲಿ ಏನು ಸಬ್ಜೆಕ್ಟ್ ತೆಗೆದುಕೊಂಡಿರ್ತೀರಲ್ವಾ, ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಡಿಗ್ರಿಯಲ್ಲಿ ಏನು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ನೋಡಿ BA ಮಾಡಿರ್ತೀರ, BAದಲ್ಲಿ ನೀವೇನು ಮಾಡಿರ್ತೀರ, ಈ ಒಂದು
ಇಂಗ್ಲೀಷ್ನ ಓದಿರ್ತೀರ, ಆಪ್ಷನಲ್ ಇಂಗ್ಲೀಷ್ ಅಂತ ಏನು ಕೋರ್ಸ್ ಬರುತ್ತೆ ಅದನ್ನು ಓದಿರ್ತೀರ, ಸರಿನಾ? ಸೊ ನೀವು ಮಾತ್ರ ಏನಾಗೋಕ್ಕೆ ಸಾಧ್ಯ, ಈ ಯಾವಾಗ ಹೈಸ್ಕೂಲ್ ಟೀಚರ್ ಅಥವಾ ಪ್ರೈಮರಿ ಟೀಚರ್ಗೆ ಇಂಗ್ಲೀಷ್ ಟೀಚರ್ಗೆ ಕಾಲ್ ಆಗುತ್ತೆ ಅವಾಗ ಬಿ ಎಡ್ಡಲ್ಲಿನೂ ನೀವು ಇಂಗ್ಲೀಷ್ ಓದಿರಲೇಬೇಕಾಗುತ್ತೆ. ಸಪೋಸ್ ನೀವು ಬಿ ಎಸ್ ಸಿ ಮಾಡಿರ್ತೀರ, ಬಿ ಎಡಲ್ಲಿ ಇಂಗ್ಲೀಷ್ ತೆಗೆದುಕೊಂಡಿರ್ತೀರ ಅಂತಂದರೆ ನೀವು ಇಂಗ್ಲೀಷ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಸೊ ಡಿಗ್ರಿಯಲ್ಲಿ ಯಾವ ಆಪ್ಷನಲ್ ಸಬ್ಜೆಕ್ಟನ್ನು ಓದಿರ್ತೀರ ಅದೇ ಸಬ್ಜೆಕ್ಟ್ನ ಬಿ ಎಡಲ್ಲಿ ನೀವು ಓದಿರಲೇಬೇಕಾಗುತ್ತೆ. ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್ ಓದಿದ್ದೀರಾ ಅಂತಂದರೆ ಬಿ ಎಡಲ್ಲಿ ಮ್ಯಾಥಮೆಟಿಕ್ಸ್ನ ನೀವು ಓದ್ಕೋಬೋದು ಅಥವಾ ಫಿಸಿಕಲ್ ಸೈನ್ಸ್ನ ಮಾಡ್ಬೋದು, ಸರಿನಾ? ಹಾಗೆ ಬಿ ಎದಲ್ಲಿ ನಾವು ಈ ಒಂದು ಹಿಸ್ಟ್ರಿಯನ್ನು ಮಾಡಿದ್ದೇವೆ ಸರ್, ಎಕನಾಮಿಕ್ಸ್ನ ಮಾಡಿದ್ದೇವೆ, ಸೋಷಾಲಜಿ ಮಾಡಿದ್ದೇವೆ, ನಾವೇನು ಮಾಡ್ಬೋದು ನೋಡಿ, ಬಿ ಎಡಲ್ಲಿ ನೀವೇನು ಮಾಡಬೇಕಾಗತ್ತೆ, ಈ ಒಂದು ಸೋಷಲ್ ಸಬ್ಜೆಕ್ಟ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ದಟ್ ಸೋಷಲ್ ಟೀಚರ್ ಆಗೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸಪೋಸ್ ಬಿ ಎದಲ್ಲಿ ಕನ್ನಡವನ್ನು ಓದಿರ್ತೀರ 3 ವರ್ಷ, ಜೊತೆಗೆ ಯಾವುದಾದ್ರೂ ಒಂದು ಸೋಷಲ್ ಸಬ್ಜೆಕ್ಟ್ನ ಓದಿರ್ತೀರ, ನೀವು ಕನ್ನಡ ಮತ್ತು ಸೋಷಲ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ ಬಿ ಎಡ್ ಮಾಡಿಕೊಂಡ್ರೆ. ಆ್ಯಂಡ್ ಬಿ ಎಡಲ್ಲಿ ಅದೇ ಸಬ್ಜೆಕ್ಟ್ನ ನೀವು ಸಮಾನಾಂತರವಾಗಿ ಓದಿರಲೇಬೇಕಾಗತ್ತೆ. ಓಕೆ, ಹಾಗೆ ಸರ್ ಆರ್ಕಿಟೆಕ್ಚರ್ ಕಂಪ್ಲೀಷನ್ ಆಗಿದೆ, ನಾವು ಬಿ ಎಡ್ ಮಾಡ್ಬೋದಾ ಅಂತೇಳಿ ನೋಡಿ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ 4 ಇಯರ್ ಪ್ರೋಗ್ರಾಮ್ ಆಗಿರೋದ್ರಿಂದ ನೀವೇನು ಮಾಡ್ಬೋದು, ಬಿ ಎಡ್ 1 ವರ್ಷದ ಕೋರ್ಸನ್ನು ಮಾಡ್ಬೋದು. ಸರ್ ಗೌರ್ನಮೆಂಟ್ ಎಂಪ್ಲಾಯ್ ಆಗಿದ್ದೇನೆ, ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡ್ಬೋದಾ ಅಂತೇಳಿ ನೋಡಿ. ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ನಾವು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸಿದ್ದೇವೆ, ಆಯಿತಾ? ಬಟ್ ಆದರೂ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಯಾರೆಲ್ಲ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು, ಫಸ್ಟ್ ಆಫ್ ಆಲ್ ನೋಡಿ, ಇಗ್ನೂದಲ್ಲಿ ನೀವೇನು ಮಾಡ್ಬೋದು, ಓಪನ್ ಯೂನಿವರ್ಸಿಟಿಯಲ್ಲಿ ನೀವು ಮಾಡ್ಬೋದು. ಇಗ್ನೂ ಅಂತ ಬರುತ್ತಲ್ವ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಅದರಲ್ಲಿ ನೀವು ಬಿ ಎಡನ್ನು ಮಾಡ್ಬೋದು. ಇದರ ಒಂದು ಪೇಜ್ ನಂಬರ್ 23ಕ್ಕೆ ಹೋದಾಗ ಇಲ್ಲಿ ಏನೆಲ್ಲ ಮಾನದಂಡಗಳಿದ್ದಾವೆ, ಏನೆಲ್ಲ ಒಂದು ಗೈಡ್ಲೈನ್ಸ್ಗಳಿದ್ದಾವೆ ಅದನ್ನು ಅವರು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 24ನೇ ಪೇಜಿಗೆ ನೋಡಿ, ಯಾರೆಲ್ಲ ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಗಮನಕ್ಕೆ, ಮಿನಿಮಮ್ ಡ್ಯೂರೇಷನ್ ಏನಾಗಿರುತ್ತೆ, 2 ವರ್ಷ ಆಗಿರುತ್ತೆ. ಬಿ ಎಡಲ್ಲಿ ನೀವು ಈ ಓಪನ್ನಲ್ಲಿ ನೀವು ಬಿ ಎಡ್ ಮಾಡಬೇಕು ಅಂತಂದರೆ 2 ಯೂನಿವರ್ಸಿಟಿಯಲ್ಲಿ ಮಾಡೋದಕ್ಕೆ ಸಾಧ್ಯ. ಒಂದು ಇಗ್ನು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಅದು ಬಿಟ್ಟರೆ ಏನು ನಮ್ಮ ಕರ್ನಾಟಕದ KSOU ಮೈಸೂರು ಏನಿದೆ ಅಲ್ಲಿ. ಸೊ ಈ 2 ಯೂನಿವರ್ಸಿಟಿಯಲ್ಲಿ ಇದೇ ರೂಲ್ಸ್, ಈಗ ನಾವು ನಿಮ್ಗೇನು ಹೇಳ್ತಾ ಇದ್ವಿ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಫಸ್ಟ್ ಆಫ್ ಆಲ್ ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡುವಂಥ ಅಭ್ಯರ್ಥಿ 2 ವರ್ಷದ ಬಿ ಎಡ್ ಮಾಡೋದಕ್ಕೆ ರೆಡಿ ಇರಬೇಕಾಗುತ್ತೆ. ಹಾಗೆಯೇ ಯಾವುದಾದ್ರೂ ಮೀಡಿಯಂ ತಗೋಬೋದು, ಇಂಗ್ಲೀಷ್, ಹಿಂದಿ, ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಕನ್ನಡ. ಸೊ KSOUದಿಂದ ನೀವು ಮಾಡ್ಬೋದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಹಾಗಾದರೆ, ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡೋದಕ್ಕೆ ಏನೆಲ್ಲ ಕಂಡೀಷನ್ ಇರಬೇಕು? ನಿಮ್ಮದು ಡಿಗ್ರಿಯಲ್ಲಿ 50% ಇರಬೇಕಾಗುತ್ತೆ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇತ್ತು ಅಂತಂದರೆ 50% ಇರಬೇಕು. ನೀವು ಸೋಷಲ್ ಸೈನ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ಹ್ಯುಮ್ಯಾನಿಟೀಸ್ ಮಾಡಿರ್ಬೋದು, ಸೈನ್ಸ್ ಮಾಡಿರ್ಬೋದು, ಸರಿನಾ? ಸೊ ಯಾರದೆಲ್ಲ ಡಿಗ್ರಿ ಕಂಪ್ಲೀಷನ್ ಆಗಿದೆ ನಿಮ್ಮ ಡಿಗ್ರಿಯಲ್ಲಿ 50% ಇರಲೇಬೇಕಾಗುತ್ತೆ. ಹಾಗೆಯೇ ಯಾರದೆಲ್ಲ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಕಲ್ ಸಬ್ಜೆಕ್ಟ್ ಆಗಿದೆ, ಸ್ಟೆಮ್ ಸಬ್ಜೆಕ್ಟ್ಸ್ ಅಂತ ನಾವೇನು ಹೇಳ್ತೇವೆ, ಓಕೆ, ಸೈನ್ಸ್, ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳು ಅಂತ ನಾವೇನು ಹೇಳ್ತೇವೆ, ಅಂತಹ ಅಭ್ಯರ್ಥಿ ನೀವು ಆಗಿದ್ರೆ ನಿಮ್ಮ ಗ್ರ್ಯಾಜುಯೇಷನಲ್ಲಿ 55% ಮಿನಿಮಮ್ ಇರಬೇಕಾಗುತ್ತೆ. ಓಕೆ, ಇದು ಮೊಟ್ಟ ಮೊದಲ ಕಂಡೀಷನ್. ಎರಡನೇ ಕಂಡೀಷನ್ ಏನು ಹಾಗಾದರೆ ನೋಡಿ, ಎರಡನೇ ಕಂಡೀಷನ್ ಏನು ಹೇಳ್ತಾ ಇದ್ದಾರೆ ಇವರು, ಟ್ರೈನ್ಡ್ ಇನ್ ಸರ್ವಿಸ್ ಟೀಚರ್ಸ್ ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಎಲಿಮೆಂಟರಿ ಎಜುಕೇಷನ್ ಅಂದ್ರೇನು, 1ರಿಂದ 5ನೇ ತರಗತಿಗೆ ಪಾಠ ಮಾಡೋದಕ್ಕೆ ಈಗ ಸದ್ಯಕ್ಕೆ ಪಾಠ ಮಾಡ್ತಾ ಇರುವಂತಹ ಟೀಚರ್ಸ್ಗಳು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಪ್ರೈವೇಟ್ ಆಗಿರ್ಬೋದು, ಗೌರ್ನಮೆಂಟ್ ಆಗಿರ್ಬೋದು, 1ರಿಂದ 5 ನೀವು ಪಾಠ ಮಾಡ್ತಾ ಇರಬೇಕಾಗುತ್ತೆ ಅಂಥವ್ರು. ಓಕೆ, ಅದ್ರ ಜೊತೆಗೆ 3ನೇ ಕಂಡೀಷನ್ ಇವರು ಹೇಳ್ತಾ ಇದ್ದಾರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ ದ NCT ರಿಕಗ್ನೈಸ್ಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಥ್ರೂ ಫೇಸ್ ಟು ಫೇಸ್ ಮೋಡ್. ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಬರುತ್ತೆ, DED ಅಥವಾ DELD ಅಂತ ಏನು ಬರುತ್ತೆ, ಅದನ್ನು ನೀವು ಕಂಪ್ಲೀಷನ್ ಮಾಡಿರಬೇಕು. ಅದು ಸಹ ಫೇಸ್ ಟು ಫೇಸ್ ಮೋಡ್, ಅಂದರೆ ಡೈರೆಕ್ಟ್ ರೆಗ್ಯುಲರ್ ಕಾಲೇಜಿಗೆ ನೀವು ಹೋಗಿರಬೇಕು. ಇದು ಯಾವಾಗ ಮಾಡೋಕ್ಕೆ ಸಾಧ್ಯ, 12ನೇ ಕ್ಲಾಸ್ ಆದಮೇಲೆ, PUC ಆದಮೇಲೆ ನಿಮಗೆ DED ಮತ್ತು DELD ಮಾಡೋದಕ್ಕೆ ಸಾಧ್ಯ, ಸರಿನಾ? ಸೊ ಇಷ್ಟೆಲ್ಲ ಆಗಿದ್ರೆ ಮಾತ್ರ ನೀವೇನು ಮಾಡೋದಕ್ಕೆ ಸಾಧ್ಯ, ಈ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬಿ ಎಡ್ ಮಾಡೋದಕ್ಕೆ ಸಾಧ್ಯ. ಸೊ ಹೀಗಿದ್ರೆ ನೀವೇನು ಮಾಡ್ಬೋದು, ಗೌರ್ನಮೆಂಟ್ ಎಂಪ್ಲಾಯ್ ಇದ್ಕೊಂಡೆ ಬಿ ಎಡನ್ನು ಮಾಡೋದಕ್ಕೆ ಸಾಧ್ಯ. ಸರ್ ನಾವು DED ಕಂಪ್ಲೀಟ್ ಮಾಡಿದ್ದೇವೆ, ಸುಮಾರು ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ DED ಕಂಪ್ಲೀಟ್ ಆಗಿದೆ, ಹಾಗೆ ಡಿಗ್ರಿ ಕಂಪ್ಲೀಷನ್ ಆಗಿದೆ, ನಾವು ಒಂದು ಕಡೆ ನೌಕರಿ ಮಾಡ್ತಾ ಇದ್ದೇವೆ, ಈಗ ನಾವು ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡ್ಬೋದಾ ಅಂತೇಳಿ. ಮಾಡ್ಬೋದು, ಏನು ತೊಂದರೆ ಇಲ್ಲ, ಸರಿನಾ? ಕಡ್ಡಾಯವಾಗಿ ಅವ್ರು ಏನು ಹೇಳಿದ್ದಾರೆ ನೋಡಿ, ಇದೇ ಒಂದು ರೂಲ್ಸನ್ನು ನಿಮಗೆ ತೋರಿಸೋದಾದರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅವರು ಏನಂತೇಳಿ, ಪ್ರೀವಿಯಸ್ಲಿ ವರ್ಕ್ ಮಾಡಿದರೂ ಸಹ ನಡೆಯುತ್ತೆ ಅಂತ ಹೇಳಿದ್ದಾರೆ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ಬೋತ್ ಇನ್ ಸರ್ವಿಸ್ ಆ್ಯಸ್ ವೆಲ್ ಆಸ್ ಪ್ರೀ ಸರ್ವಿಸ್. PUC ಮುಗಿದುಕೊಂಡು DED ಕಂಪ್ಲೀಟ್ ಮಾಡಿ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ನೀವು ಮಾಡಿರ್ತೀರ
ಅನ್ನೋದು ಏನಾದರೂ ಪ್ರೂಫ್ ಇತ್ತು ಅಂತಂದ್ರೂ ಸಹ ನೀವೇನು ಮಾಡ್ಬೋದು, ಈ ಹಿಂದೆ ಕೆಲಸ ಮಾಡಿದ್ರೂ ಸಹ ನೀವೇನು ಮಾಡ್ಬೋದು, ಈ ಒಂದು DEDಗೆ ಅರ್ಜಿಯನ್ನು ಹಾಕ್ಬೋದು. KSOU ಅಥವಾ IGNOU ಯಾರೆಲ್ಲ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು, ಎಲ್ಲಾದರೂ ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇರ್ತಾರಲ್ವ ಅಂತಹ ಅಭ್ಯರ್ಥಿಗಳಿಗೆ ರೆಗ್ಯುಲರ್ ಹೋಗೋದಕ್ಕೆ ಆಗೋದಿಲ್ಲ. ಸೊ ನೀವು ಓಪನ್ ಯೂನಿವರ್ಸಿಟಿಯಲ್ಲಿ 2 ವರ್ಷದ BEd ಸಾಧ್ಯ ಇದೆ. ಸರ್ ನಮ್ಮದು BA NEPನಲ್ಲಿ ಹಿಸ್ಟರಿ ಮತ್ತು ಸೋಷಾಲಜಿ ಆಗಿದೆ. ನಾನು PG KSOUನಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾಡ್ತಾ ಇದ್ದೇನೆ. ಮುಂದೆ ನಾನು 1 ಇಯರ್ BEd ಮಾಡಿದರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಎಲಿಜಿಬಲ್ ಆಗಿರ್ತೇನಾ? ನನ್ನದು UG ಮತ್ತು PG ಈ ರೀತಿ ಎಲ್ಲ ಹೇಳಿದ್ದಾರೆ. ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ನೀವು ಒಂದು ವೇಳೆ ಟೀಚರ್ ಆಗಲೇಬೇಕು, ಏನದು ಲೆಕ್ಚರರ್ ಆಗಬೇಕು ಅನ್ನೋದಾಗಿತ್ತು ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೇ ಆಗಿರ್ಬೋದು ನೀವು ನಿಮ್ಮ ಡಿಗ್ರಿ, ಓಕೆ, BA ಅಂತ ಬರೆಯೋದಕ್ಕಿಂತ ಇಲ್ಲಿ ಡಿಗ್ರಿ ಅಂತ ಬರಿತೇವೆ ನೋಡಿ, ಡಿಗ್ರಿ ಜೊತೆಗೆ PG ಏನು ಮಾಡಿರ್ತಾರಲ್ವ ಸೇಮ್ ಸಬ್ಜೆಕ್ಟಲ್ಲಿ ಇರಬೇಕು. ಎಕ್ಸಾಂಪಲ್ ಇಲ್ಲಿ ನೋಡಿ ಹಿಸ್ಟ್ರಿ ಅಂತಿದೆ, ಡಿಗ್ರಿಯಲ್ಲಿ ಹಿಸ್ಟ್ರಿ ಓದಿದ್ದಾರೆ, PGಯಲ್ಲಿ ನೀವು ಹಿಸ್ಟ್ರಿ ಮಾಡಿರಲೇಬೇಕಾಗುತ್ತೆ. ಆ್ಯಂಡ್ BEdಲ್ಲಿ ನೀವು ಹೋದರೆ ಸೋಷಲ್ ಸಬ್ಜೆಕ್ಟ್ ಅಥವಾ ಹಿಸ್ಟ್ರಿಯಲ್ಲೇ ನೀವು ಮಾಡಬೇಕಾಗುತ್ತೆ. ಹಾಗಾದಾಗ ಮಾತ್ರ ನೀವೇನಾಗ್ತೀರಾ, ಸೋಷಿಯಲ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಹಿಸ್ಟ್ರಿ ಇರಲಿಲ್ಲ ಅಂತಂದರೆ BEdಲ್ಲಿ ಸೋಷಿಯಲ್ ಅಂತ ಬರಬಹುದು ಅನಿಸುತ್ತೆ. ಸೊ ಅದನ್ನು ನೀವು ಮಾಡಿರ್ಬೇಕಾಗುತ್ತೆ, ಸರಿನಾ? ಸೊ ಇದೇ PUCಗೂ ಸಹ ಅಪ್ಲೈ ಆಗುತ್ತೆ. PUC ಟೀಚರ್ ನೀವು ಆಗಬೇಕು ಅಂದರೆ, ಲೆಕ್ಚರರ್ ನೀವು ಆಗಬೇಕು ಅಂತಂದರೆ ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟ್ ನೋಡಿ ಹಿಸ್ಟ್ರಿ ಓದಿರ್ತೀರ, PGಯಲ್ಲಿನೂ ಹಿಸ್ಟ್ರಿ ಮಾಡಿರ್ಬೇಕಾಗತ್ತೆ. ಜೊತೆಗೆ BEdಲ್ಲಿನೂ ನೀವು ಸೋಷಿಯಲ್ ಸೈನ್ಸ್ ಅಥವಾ ಹಿಸ್ಟ್ರಿ ಓದಿದರೆ ಮಾತ್ರ ನೀವು PUCಯಲ್ಲಿ ಲೆಕ್ಚರ್ ಆಗೋದಕ್ಕೆ ಸಾಧ್ಯ. ಡಿಗ್ರಿಯಲ್ಲೊಂದು, PGಯಲ್ಲೊಂದು, BEdಲ್ಲಿ ಒಂದು ಆಯಿತು ಅಂತಂದರೆ ನಿಮಗೆ ಗ್ಯಾರಂಟಿ ಏನಾಗುತ್ತೆ, ನೌಕರಿ ತೆಗೆದುಕೊಳ್ಳೋದಕ್ಕೆ ಇಶ್ಯೂ ಆಗುತ್ತೆ. ಹಾಗೆ ಸರ್ ಮಾಸ್ಟರ್, ನಮಸ್ತೆ ಸರ್, MSc ಆಗಿದೆ, ಓಕೆ, ಡಿಸ್ಟೆನ್ಸ್ನಲ್ಲಿ BEd 2 ವರ್ಷ ಮಾಡ್ಬೋದಾ ಅಂತೇಳಿ ನೋಡಿ. ನಾವು ಇದೀಗ ಜಸ್ಟ್ ಹೇಳಿದ್ದೇವೆ ಯಾರೆಲ್ಲ 2 ವರ್ಷದ ಡಿಸ್ಟೆನ್ಸ್ ಎಜುಕೇಷನ್ನ ಮಾಡ್ಬೋದು ಅಂತೇಳಿ. ಯಾರ್ದೆಲ್ಲ DEd ಕಂಪ್ಲೀಟ್ ಆಗಿದೆ ನೀವೆಲ್ಲರೂ ಏನು ಮಾಡ್ಬೋದು. MSc ಕಂಪ್ಲೀಟ್ ಆಗಿದ್ರೆ 1 ವರ್ಷದ BEd ಬರುತ್ತೆ ನೋಡಿ, ಇದೇ ವರ್ಷ 2026-27ಲಿಂದ ಬರುತ್ತೆ. ನೀವು ಆವಾಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಸರ್ ನನ್ನದು BA MA ಕಂಪ್ಲೀಷನ್ ಆಗಿದೆ, ಗೌರ್ಮೆಂಟ್ ಟೀಚರ್ BEdಗೆ ಮಾಡ್ಬೋದಾ ಅಂತೇಳಿ. ಎಸ್, BA ಮತ್ತು MA ಆಗಿರೋದ್ರಿಂದ ನೀವು BEdನ್ನು ಮಾಡ್ಬೋದು. 2026-27ರಿಂದ ಆರಂಭ ಆಗುತ್ತೆ. ಬಟ್ ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಕಾಲ ಆಗುತ್ತೆ, ಇದೇ ವರ್ಷ 2025 ನವೆಂಬರಲ್ಲಿ ಕಾಲ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೇವೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸರ್ ನಾವು BCA ಕಂಪ್ಲೀಟ್ ಮಾಡಿದ್ದೇವೆ, ಈಗ MBA ಮಾಡ್ತಾ ಇದ್ದೇನೆ, 2 ವರ್ಷದ BEd ಮಾಡ್ಬೋದಾ ಅಂತೇಳಿ. ಮಾಡ್ಬೋದು, ಏನು ತೊಂದರೆ ಇಲ್ಲ, ಸರಿನಾ? 2 ವರ್ಷದ BEd ಏನು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ BCA ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿದೆ, MBA ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಆಗಿದೆ. ಸ್ವಲ್ಪ ನೋಡ್ಕೊಳ್ಳಿ, ನೀವು ಡಿಗ್ರಿಯಲ್ಲಿ ಮತ್ತು PGಯಲ್ಲಿ ಯಾವ ಸಬ್ಜೆಕ್ಟ್ ಮಾಡಿದ್ದೀರಾ ಅದು BEdಲ್ಲಿ ಬರ್ತಾ ಇಲ್ಲ, ಮುಂದೆ ಅದಕ್ಕೆ ನೌಕರಿ ಸಿಗುತ್ತಾ ಇಲ್ಲ, ಎಲ್ಲ ನೋಡಿಕೊಂಡು ನೀವು BEd ಮಾಡಿದರೆ ಒಳ್ಳೆಯದು. ಅಥವಾ BCA ಮಾಡಿ MBA ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವೊಂದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು, ಸೋಷಲ್ ಥರ ಇರುವಂಥ ಸಬ್ಜೆಕ್ಟ್ಗಳು ನಿಮಗೊಂದು ವೇಳೆ ಸಿಕ್ತು, ಅಥವಾ ಲೈಕ್ ಸ್ಟ್ಯಾಟಿಸ್ಟಿಕಲ್ ಏನಾದರೂ ಇತ್ತು, ಮ್ಯಾಥಮೆಟಿಕಲ್ ಆ ಥರ ಇತ್ತು ಅಂದರೆ BEd ಮಾಡೋದ್ರಿಂದ ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ. ಸರ್ ನಾವು DEd ಮತ್ತು BA ಕಂಪ್ಲೀಟ್ ಆಗಿದೆ, ನಾವು ಸಹ 1 ವರ್ಷದ ಕೋರ್ಸ್ ಮಾಡ್ಬೋದಾ ಅಂತೇಳಿ ನೋಡಿ. ಯಾರದೆಲ್ಲ DEd ಕಂಪ್ಲೀಷನ್ ಆಗಿದೆ, BA ಕಂಪ್ಲೀಷನ್ ಆಗಿದೆ, BA ಮತ್ತು DEd ಇತ್ತು ಅಂತಂದರೆ ನೀವೇನು ಮಾಡಿ, KSOU ಅಥವಾ IGNOದಲ್ಲಿ 2 ವರ್ಷದ ಓಪನ್ ಯೂನಿವರ್ಸಿಟಿಯ BEdನ್ನು ಮಾಡ್ಬೋದು. ಓಪನ್ ಯೂನಿವರ್ಸಿಟಿ ಅಂತಂದರೆ ನೀವು ರೆಗ್ಯುಲರ್ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ, ನೀವು ಡೈರೆಕ್ಟ್ ಎಕ್ಸಾಮಿಗೆ ಹೋಗಬೇಕಾಗತ್ತೆ. ಜೊತೆಗೆ ಅವ್ರದ್ದು 2-3 ಟ್ರೈನಿಂಗ್ ಇರ್ತವೆ, IGNOU ಮತ್ತು KSOUದವ್ರದ್ದು, ಅಷ್ಟು ಅಟೆಂಡ್ ಆದರೆ ಸಾಕು. ಹಾಗೆ 2 ಎಕ್ಸಾಮ್ ಇರ್ತವೆ, ವಾರ್ಷಿಕ ಎಕ್ಸಾಮ್ಸ್ಗಳು, ಅದನ್ನು ಕಂಪ್ಲೀಷನ್ ನೀವು ಮಾಡಿಕೊಂಡ್ರೆ ನಿಮ್ಮ BEd ಕಂಪ್ಲೀಷನ್ ಆಗುತ್ತೆ. ಇದು ಬಿಟ್ಟರೆ ಮತ್ತೆ ಬೇರೆ ರೂಟ್ ಇಲ್ಲ. ಸೊ BA ಆಗಿದೆ ಅಂತ ಇದ್ದೀರಾ, BA ಆಗಿತ್ತಂದರೆ ನೀವು PG ಕಂಪ್ಲೀಟ್ ಮಾಡ್ಕೊಳ್ಳಿ, MA ಮಾಡ್ಕೊಂಬಿಡಿ 2 ವರ್ಷದ್ದು. ಅದಾದಮೇಲೆ 1 ವರ್ಷದ BEdನ್ನು ರೆಗ್ಯುಲರ್ ಮಾಡಬೇಕಾಗುತ್ತೆ. ದೂರ ಶಿಕ್ಷಣದ ಮೂಲಕ ಸ್ಪೆಷಲ್ BEd ಮೊದಲು ಇರುವ ಅವಕಾಶಗಳನ್ನು ತಿಳಿಸಿಕೊಡಿ. ಏನಂತ ಇದು, ದೂರ ಶಿಕ್ಷಣದ ಮೂಲಕ ಸ್ಪೆಷಲ್ BEd. ಓಕೆ ಸರ್, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಹೇಳ್ತೇವೆ. ಸರ್ ನಂದು 3 ವರ್ಷದ BCom ಆಗಿದೆ, ನಮಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ನೋಡಿ. ಜಸ್ಟ್ ಡಿಗ್ರಿ ಆಗಿದ್ರೆ ನೀವು 2 ವರ್ಷದ BEdನ ತೊಗೋಬೇಕಾಗುತ್ತೆ. ವೆನ್ ಅಡ್ಮಿಷನ್ ಫಾರ್ 1 ಇಯರ್ BEd ಕೋರ್ಸ್ ಬಿಗಿನ್, ನಾವು ಆಲ್ರೆಡಿ ಹೇಳಿದ್ದೇವೆ, ಏನು ಈ NCT ಟ್ವೀಟ್ ಮಾಡಿ ಹೇಳಿದೆ ದ್ಯಾಟ್ 2026-27ನೇ ವರ್ಷಕ್ಕೆ ನಾವು ಇದೇ ವರ್ಷ ನಾವೇನು ಮಾಡ್ತೇವೆ, ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೇವೆ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಹೇಳಿದ್ದಾರೆ. ಸೊ ಆಲ್ ಓವರ್ ಇಂಡಿಯಾ ಒಂದೇ ಸಿಂಗಲ್ ಫೇಸಲ್ಲಿ ಎಕ್ಸಾಮ್ ಆಗುತ್ತೆ. ಸೊ ಅದರಲ್ಲಿ ನೀವು ಎಕ್ಸಾಮ್ನ ತೆಗೆದುಕೊಳ್ಳಿ, ಯಾರದೆಲ್ಲ PG ಕಂಪ್ಲೀಷನ್ ಆಗಿದೆ. ಸೊ ನೀವೆಲ್ಲರೂ ಏನು ಮಾಡ್ಬೋದು, 1 ವರ್ಷದ BEdನ ರೆಗ್ಯುಲರ್ ಮಾಡಬೇಕಾಗತ್ತೆ, ಮತ್ತು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡೋಕ್ಕಾಗಲ್ಲ. 2 ಸೆಮಿಸ್ಟರ್ಗಳು ಇರ್ತವೆ, 2 ಸೆಮಿಸ್ಟರ್ನ ನೀವು ನೀಟಾಗಿ ಓದಬೇಕಾಗುತ್ತೆ. ಹಾಗೆ ಸರ್ ನಮಸ್ತೆ, ಮೀಡಿಯಮ್ ಯಾವುದು ಇರುತ್ತೆ ಅಂತೇಳಿ. ಕನ್ನಡನೂ ಇರುತ್ತೆ, ಇಂಗ್ಲೀಷ್ನೂ ಇರುತ್ತೆ, ಹಿಂದಿನೂ ಇರುತ್ತೆ, ಆಯಿತಾ, ನಿಮ್ಮ ಡಿಪೆಂಡ್ ಅಪಾನ್ ನಿಮ್ಮ ಸೆಲೆಕ್ಷನ್ ಆಧಾರದ ಮೇಲೆ. ಸರ್ ನಮಸ್ತೆ, ನಂದು 1993 ಬ್ಯಾಚ್ BA ಆಗಿದೆ, 1 ಸಬ್ಜೆಕ್ಟ್ ಫೇಲ್ ಕಂಪ್ಲೀಟ್ ಮಾಡಿಲ್ಲ,
ನಾವು ಬಿ ಎಡ್ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ಬೋದಾ ಅಂತೇಳಿ ನೋಡಿ. ನಾವು ಆಲ್ರೆಡಿ ಹೇಳಿದಾಗೆ ಬಿ ಎಡ್ ಡಿಸ್ಟೆನ್ಸ್ ಎಜುಕೇಷನ್ ಮಾಡೋದಕ್ಕೆ ಡಿ ಎಡ್ ಕಂಪ್ಲೀಟ್ ಆಗಿರಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ನೀವು ಯಾವ ವರ್ಷ 1993 ಅಲ್ಲ, ಅದಕ್ಕಿಂತ ಹಿಂದೆ ಈ ಥರ ಮಾಡಿದರೂ ನಡೆಯುತ್ತೆ. 3 ಇಯರ್ ಡಿಗ್ರಿ ಮಾಡಿದ್ದೇವೆ ಸರ್, ನಾವು 1 ಇಯರ್ ಬಿ ಎಡ್ ಮಾಡ್ಕೋಬೋದಾ ಅಂತೇಳಿ ನಾವು ಆಲ್ರೆಡಿ ಹೇಳಿದ್ದೇವೆ ಇದಕ್ಕೆ ಆನ್ಸರ್ನ. ಹಾಗೆ ಎಮ್ ಎಡ್ ಯಾರೆಲ್ಲ ಮಾಡಬಹುದು ನೋಡಿ, ಎಮ್ ಎಡ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡ್ತೇವೆ ಆಯಿತಾ. ರೀಸೆಂಟಾಗಿ ನೋಡ್ತಾ ಇರ್ಬೋದು, ಈ ಎಮ್ ಎಡ್ನು ಸಹ 1 ವರ್ಷ ಅಂತ ಹೇಳಿದ್ದಾರೆ ಇವರು, 1 ವರ್ಷ ಕೋರ್ಸ್ ಅಂತ ಮಾಡಿದ್ದಾರೆ. ಸೊ ಎಮ್ ಎಡ್ ಅಂತಂದ್ರೆ ಏನು, ಅದು ಮಾಡೋದ್ರಿಂದ ಉಪಯೋಗ ಏನು, ಪ್ರತಿಯೊಂದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೇವೆ. ಬಿ ಎಡ್ 1 ಇಯರ್ ಕನ್ಫರ್ಮ್ ಆಗಿ ಮಾಡ್ತಾರಾ? ಹೌದು, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ನೇ ಟ್ವೀಟ್ ಮಾಡಿ ಹೇಳಿದೆ ನೋಡಿ. ದಿಸ್ ಇಸ್ ಅಫಿಷಿಯಲ್ ಟ್ವೀಟ್ ಅದು, ಸರಿನಾ. ಈ ವರ್ಷ ಮುಂದಿನ ವರ್ಷದಿಂದ ಮಾಡ್ತಾರೆ. ಇದಕ್ಕೆ ಈ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳನ್ನು 1 ಇಯರ್ ಬಿ ಎಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಬಿ ಎ ಮತ್ತು ಎಮ್ ಎ ಕಂಪ್ಲೀಷನ್ ಆಗಿದೆ, ಡಿ ಎಡ್ ಮಾಡಿಲ್ಲ, ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡ್ಬೋದಾ ಅಂತೇಳಿ ನಾವು ಆಲ್ರೆಡಿ ಹೇಳಿದ್ದೇವೆ. ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಬೇಕಂದ್ರೆ ಡಿ ಎಡ್ ಕಂಪಲ್ಸರಿ ಬೇಕು. ನೆಕ್ಸ್ಟ್ KSOU ಬಿ ಎಡ್ ಯಾವಾಗ ಕಾಲ್ ಮಾಡ್ತಾರೆ? ಈಗ ಸದ್ಯಕ್ಕೆ ಕಾಲ್ ಆಗುತ್ತೆ, ಇನ್ನೊಂದು 2-3 ತಿಂಗಳಲ್ಲಿ ಕಾಲ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಕಾಲ್ ಆಯಿತು ಅಂದರೆ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೇವೆ. ಸರ್ PUC ಡಿ ಎಡ್ ಆದವರು ಬಿ ಎಡ್ ಮಾಡ್ಬೋದಾ ಅಂತೇಳಿ ನೋಡಿ. PUC ಆಗಿದೆ ಅಂತ ಇದ್ದೀರಾ, ಡಿ ಎಡ್ ಆಗಿದೆ ಅಂತ ಇದ್ದೀರಾ, ನೀವು ಡಿಗ್ರಿ ಇಮಿಡಿಯೇಟ್ಲಿ ಡಿಗ್ರಿ ಮಾಡ್ಕೊಳ್ಳಿ, 3 ವರ್ಷ ಆಗುತ್ತೆ. ಅದಾದಮೇಲೆ ನೀವು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬಿ ಎಡ್ ಮಾಡ್ಕೋಬೋದು ಅಥವಾ 1 ಇಯರ್ ಬಿ ಎಡ್ನ ಮಾಡ್ಬೋದು. ಓಕೆ ಸರ್, ನಾವು BA MSW ಆಗಿದೆ, ಬಿ ಎಡ್ನ ಮಾಡ್ಬೋದಾ 1 ಇಯರ್ದು ಅಂತ ಹೇಳಿದ್ದಾರೆ. ಹೌದು, ಯಾರ್ದೆಲ್ಲ ಡಿಗ್ರಿ ಮತ್ತು PG ಕಂಪ್ಲೀಷನ್ ಆಗಿದೆ 2 ವರ್ಷದ್ದು, ನೀವೆಲ್ಲರೂ 1 ವರ್ಷದ ಬಿ ಎಡ್ನ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಸರ್, ನಾವು ಇವಾಗ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀನಿ, ಡಿಸ್ಟೆನ್ಸ್ ಬಿ ಎಡ್ ಮಾಡ್ಬೋದಾ ಅಂತೇಳಿ ನೋಡಿ. ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬಿ ಎಡ್ ಮಾಡೋದಕ್ಕೆ ನಾವು ಆಲ್ರೆಡಿ ಹೇಳಿದ್ದೇವೆ, ಡಿ ಎಡ್ ಮಾಡಿರಬೇಕಾಗತ್ತೆ. ಜೊತೆಗೆ ಏನು ಈ ಡಿಗ್ರಿ ಕಂಪ್ಲೀಷನ್ ಆಗಿರಬೇಕಾಗತ್ತೆ. ಡಿಗ್ರಿಯಲ್ಲಿ 50% ಇರಬೇಕು. ಒಂದು ವೇಳೆ ನೀವು SC ST ಇತ್ತು ಅಂತಂದರೆ 45% ಇದ್ರೂ ನಡೆಯುತ್ತೆ, OBC ಇದ್ರೂ. ನೆಕ್ಸ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ನಾವು ಆಲ್ರೆಡಿ ಹೇಳಿದ್ದೇವೆ, ನವೆಂಬರ್ ಮಂತಲ್ಲಿ ನೋಟಿಫಿಕೇಶನ್ ಕರೀತಾರೆ, ಅರ್ಜಿ ಹಾಕ್ಕೊಳ್ಳಿ. ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸಾಮ್ ಇರ್ತವೆ, ಅದನ್ನು ಎಕ್ಸಾಮ್ನ ಬರೆದು ಟಾಪ್ ಮಾಡಿದರೆ ನಿಮಗೆ ಕಾಲೇಜಿನ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ನೀವು ಬಿ ಎಡ್ ಕಾಲೇಜಿನ 1 ವರ್ಷದ ಬಿ ಎಡ್ನ ರೆಗ್ಯುಲರ್ ಮಾಡಬೇಕಾಗುತ್ತೆ. 1 ವರ್ಷದ ಬಿ ಎಡ್ ಏನಾದರೂ ಡಿಸ್ಟೆನ್ಸ್ ಎಜುಕೇಷನ್ ಇದೆನಾ? ಇಲ್ಲ, ಅದು ರೆಗ್ಯುಲರ್ಲೇ ಮಾಡಬೇಕಾಗತ್ತೆ. 6 ಮಂತ್ ಇಂದು 2 ಸೆಮಿಸ್ಟರ್ಗಳ ಒಂದು ಬಿ ಎಡ್ ಕೋರ್ಸ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಅಭ್ಯರ್ಥಿ ಹೇಳ್ತಾ ಇದ್ದಾರೆ, ಸರ್ ನಾವು BSc ಆಗಿದೆ, ನಾವು ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಬಿ ಎಡ್ ಮಾಡ್ಬೋದಾ ಅಂತೇಳಿ ನೋಡಿ. ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಬಿ ಎಡ್ ಆಲ್ರೆಡಿ ಹೇಳಿದ್ದೇವೆ. ಎನಿ ಏಜ್ ಲಿಮಿಟ್ ಈಸ್ ದೇರ್ ಅಂತ ಹೇಳಿದ್ದಾರೆ ನೋಡಿ. ಯಾವುದೇ ಏಜ್ ಲಿಮಿಟ್ ಇಲ್ಲ, ನಿಮಗೆ ಎಷ್ಟೇ ಏಜ್ ಆಗಿದ್ರು ನೀವೇನು ಮಾಡ್ಬೋದು, 1 ವರ್ಷದ ಬಿ ಎಡನ್ನು ತೆಗೆದುಕೊಳ್ಬಹುದು ಅಥವಾ ಬಿ ಎಡನ್ನು ಮಾಡ್ಬೋದು. ಬಟ್ ಟೀಚರ್ಸ್ ಎಲ್ಲ ಆಗೋದಕ್ಕೆ 40 ಏಜ್ನ ಒಳಗಡೆ ಇರಬೇಕಾಗುತ್ತೆ, ಯಾರ್ದೆಲ್ಲ ಜನರಲ್ ಬರುತ್ತೆ. ಹಾಗೆ ಯಾರ್ದೆಲ್ಲ ಕೆಟಗರಿ ಬರ್ತವೆ, SC ST OBC ಎಲ್ಲ ಬರುತ್ತೆ, ಅವರಿಗೆ 45 ಏಜ್ವರೆಗೆ ನೀವು ಟೀಚರ್ ಮತ್ತು ಲೆಕ್ಚರರ್ ಆಗೋದಕ್ಕೆ ಅಪ್ಲಿಕೇಶನ್ ಹಾಕ್ಕೋಬೋದು. ಹಾಗೆಯೇ BSc ಮುಗಿದಿದೆ, ನಾವು ಗೌರ್ನಮೆಂಟ್ ಎಂಪ್ಲಾಯ್ ಇದ್ದೇವೆ, ಹಾಗೆ ನಾವು PG ಮಾಡಿಲ್ಲ, ನಾವು ಬಿ ಎಡ್ ಮಾಡ್ಬೋದಾ ಅಂತೇಳಿ ಬರೋದಿಲ್ಲ. ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಪ್ಲಸ್ PG ಕಂಪ್ಲೀಷನ್ ಆಗಿರಬೇಕು 2 ವರ್ಷ. ಸೊ ನೀವು ಮಾತ್ರ 1 ಇಯರ್ ಬಿ ಎಡ್ ಮಾಡೋದಕ್ಕೆ ಸಾಧ್ಯ, ಅದು ರೆಗ್ಯುಲರ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಸರ್, ಬಿ ಎಡ್ಗೆ ಫೀಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಸೇಮ್ ಈಗ ಯಾವ ಥರ ನಡೀತಾ ಇದೆ ಅದೇ ರೀತಿ ಇರುತ್ತೆ. ಫೀಸಸಲ್ಲಿ ಏನು ಚೇಂಜಸ್ ಇಲ್ಲ. ಗೌರ್ನಮೆಂಟ್ ಫೀಸ್ ಬಹಳ ಕಡಿಮೆ ಇರುತ್ತೆ, ಐ ಥಿಂಕ್ ಒಂದು 10,000 ರೂಪಾಯಿ ಒಳಗಡೆ ಇರುತ್ತೆ, 5,000 ರೂಪಾಯಿ 10,000 ರೂಪಾಯಿ ಒಳಗಡೆ ಇರುತ್ತೆ. ಬಟ್ ಪ್ರೈವೇಟಲ್ಲಿ ನಿಮಗೆ ಸೀಟ್ ಸಿಕ್ತು ಅಂತಂದರೆ ಕಾಸ್ಟ್ಲಿ ಇರುತ್ತೆ. ಸರ್, ನಾವು ಈಗ KSYUನಲ್ಲಿ MA ಫಸ್ಟ್ ಸೆಮ್ ಎಕ್ಸಾಮ್ ಬರಿತಾ ಇದ್ದೀನಿ. ಓಕೆ, ಅದರ ಜೊತೆಯಲ್ಲಿ ನವೆಂಬರ್ನಲ್ಲಿ ಬರುವಂಥ ಎಂಟ್ರೆನ್ಸ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಇರ್ತೀನ? ಹೌದು. ನೀವು ಒಂದು ವೇಳೆ ಎರಡನೇ ವರ್ಷದ PG ಮಾಡ್ತಾ ಇದ್ದೀರಾ, ಫೈನಲ್ ಸೆಮಿಸ್ಟರ್ನಲ್ಲಿ ಇದ್ದೀರಾ ಅಂತಂದರೆ ನೀವು 1 ವರ್ಷದ ಬಿ ಎಡ್ ಕಾಲಾದಾಗ ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಬಟ್ ನಿಮ್ಮ ಅಡ್ಮಿಷನ್ ಮಾಡ್ಕೋಬೇಕು ಅಂತಂದರೆ 2 ವರ್ಷದ PG ಕಂಪ್ಲೀಟ್ ಆಗಿರಬೇಕು. ಸರ್, ನಮ್ಮದು 2015ರಲ್ಲಿ BA ಕಂಪ್ಲೀಷನ್ ಆಗಿದೆ, ನಾವು ಬಿ ಎಡ್ ಮಾಡ್ಕೋಬೋದಾ ಅಂತೇಳಿ ನೋಡಿ. ಜಸ್ಟ್ BA ಕಂಪ್ಲೀಷನ್ ಆಗಿದ್ರೆ ನಿಮಗೆ PG ಬೇಕಾಗುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನ್ MA ಮಾಡ್ಕೊಳ್ಳಿ, ಅದಾದಮೇಲೆ ಬಿ ಎಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದು 1 ವರ್ಷದ್ದು. ಹಾಗೆ BSc MSc ಆಗಿದೆ, ಜೊತೆಗೆ ಡಿ ಎಡ್ ಆಗಿದೆ, 1 ವರ್ಷದ ಕರೆಸ್ಪಾಂಡೆನ್ಸ್ ಮೂಲಕ ಕೋರ್ಸ್ ಮಾಡ್ಬೋದಾ ನೋಡಿ. ಕರೆಸ್ಪಾಂಡೆನ್ಸ್ ನಿಮಗೆ ಅವಕಾಶ ಇದೆ, ಇಗ್ನುಗೆ ಹೋಗಿ, ಅಲ್ಲಿ ನಾವು ಆಲ್ರೆಡಿ ಹೇಳಿದಾಗೆ 2 ವರ್ಷದ ಕೋರ್ಸ್ ಇರುತ್ತೆ, ಅದನ್ನೇ ನೀವು ಮಾಡಬೇಕಾಗತ್ತೆ. 1 ವರ್ಷದ ಕೋರ್ಸ್ ಇಲ್ಲ. ನಿಮಗೆ 1 ವರ್ಷದ ಕೋರ್ಸ್ನು ಸಹ ಮಾಡ್ಬೋದು, ಅದು ಏನು ಈ ವರ್ಷ ಕಾಲ ಆಗುತ್ತೆ ಅಂತ ಹೇಳಿದ್ದಾರೆ, ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸರ್, ನಮ್ಮದು DED BA ಡಿಸ್ಟೆನ್ಸ್ ಎಜುಕೇಷನ್ ಆಗಿದೆ, ಸೊ ಬಿ ಎಡ್ ಮಾಡ್ಕೋಬೋದಾ ಅಂತೇಳಿ ನೋಡಿ. ಡಿಸ್ಟೆನ್ಸ್ ಎಜುಕೇಷನ್ನ ಮೂಲಕ ಬಿ ಎಡ್ ನಾವು ಆಲ್ರೆಡಿ ಹೇಳಿದ ಹಾಗೆ ಇಗ್ನು ಮತ್ತು KSYUದಲ್ಲಿ ಚಾನ್ಸಸ್ ಇದೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೇವೆ, ಆ ಎಲ್ಲ ವಿಡಿಯೋ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ.
ಸರ್ ಬಿ ಕಾಮ್ ಆಗಿದೆ ಮತ್ತೆ ಎಂ ಕಾಮ್ KSOE ಫಸ್ಟ್ ಇಯರ್ ಇದ್ದೀನಿ, 1 ಇಯರ್ ಬಿ ಎಡ್ ಮಾಡ್ಬೋದಾ ಅಂತೇಳಿ. ನೋಡಿ 1 ಇಯರ್ ಬಿ ಎಡ್ ಮಾಡೋದಕ್ಕೆ ನಾವು ಆಲ್ರೆಡಿ ಹೇಳಿದ್ದೇವೆ, PG ಕಂಪ್ಲೀಟ್ ಆಗಿರಬೇಕು ಅಥವಾ PG ಫೈನಲ್ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ಅಭ್ಯರ್ಥಿ ಅರ್ಜಿ ಹಾಕ್ಬೋದು. ಬಟ್ ನೀವು ಅಡ್ಮಿಷನ್ ಮಾಡೋಕ್ಕೆ ಹೋದಂಥ ಟೈಮಲ್ಲಿ ನಿಮ್ಮದು PG ಕಂಪ್ಲೀಷನ್ ಆಗಿರುವ ಸರ್ಟಿಫಿಕೇಟ್ ಬೇಕು. ಓಕೆ, ಹಾಗೆ ಸರ್ ನಂದು ಬಿ ಕಾಮ್ ಆಗಿದೆ, ಎಂ ಕಾಮ್ ಇಗ್ನೂನಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ ಆಗಿದೆ, 1 ಇಯರ್ ಬಿ ಎಡ್ ಮಾಡ್ಬೋದಾ? 100% ನೀವು ಮಾಡ್ಬೋದು. ಕಾಲ್ಫಾರ್ಮ್ ಆದಾಗ 1 ವರ್ಷದ ಈ ರೆಗ್ಯುಲರ್ ಎಜುಕೇಷನ್ ಬಿ ಎಡ್ ಎಜುಕೇಷನ್ ಮಾಡ್ಬೋದು. ಡಿ ಎಡ್ ಆಗಿದೆ ಸರ್, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡ್ಬೋದಾ? ಆಪ್ಷನ್ ಇದೆನಾ? ನೋಡಿ, ನಿಮ್ಮದು ನಾವು ಆಲ್ರೆಡಿ ಹೇಳಿದಾಗೆ ಡಿಗ್ರಿ ಆಗಿದ್ರೆ BA BCom BSc ಏನಾದರೂ ಆಗಿದ್ರೆ, ಜೊತೆಗೆ ಡಿ ಎಡ್ ಕಂಪ್ಲೀಷನ್ ಆಗಿದ್ರೆ ನೀವೇನು ಮಾಡ್ಬೋದು, ಇಗ್ನೂ ಅಥವಾ KSOUನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ, ಬಿ ಎಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಯಾವ ಥರ ಮಾಡ್ಬೋದು, ಏನು ಕತೆ, ಪ್ರತಿಯೊಂದನ್ನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿಕೊಂಡು ನೀಟಾಗಿ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಹಾಗೆ ನೀವು ಜಾಬ್ ಮಾಡ್ತಾ ಇರೋದ್ರಿಂದ ನಿಮ್ಮ ಆಫೀಸ್ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ MBA ಆಗಿದೆ 2013ರಲ್ಲಿ, ಇವಾಗ ಬಿ ಎಡ್ ಮಾಡ್ಬೋದಾ ಅಂತೇಳಿ 100% ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ದು 2013 ಅಲ್ಲ, ಇದಕ್ಕಿಂತ ಹಳೆಯ ಒಂದು ಡಿಗ್ರಿ ಕಂಪ್ಲೀಷನ್ ಆಗಿದ್ರೆ ನಿಮ್ಮ ಡಿಗ್ರಿ ಏನಾಗಿರಬೇಕು, PG ಏನಾಗಿರಬೇಕು, ಮಾನ್ಯತೆ ಹೊಂದಿದ ವಿಶ್ವವಿದ್ಯಾಲಯದಿಂದ ಆಗಿರಬೇಕು. ಅಂದರೆ UGC ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಆಗಿರಬೇಕು. ಹಾಗೆ ಒಬ್ಬ ಅಭ್ಯರ್ಥಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ರೀಜನಲ್ ಇನ್ಸ್ಟಿಟ್ಯೂಟ್ ಏನಿದೆ, ಐ ಥಿಂಕ್ ಮೈಸೂರಲ್ಲಿ ಹಾಗೆ ಬೆಂಗಳೂರಲ್ಲಿ ಇದರ ಒಂದು ಆಫೀಸಸ್ಗಳಿದ್ದಾವೆ, ಬಿ ಎಡ್ ಕೋರ್ಸ್ RE-B.Ed ಆಲ್ಸೋ ರಿಡ್ಯೂಸ್ಡ್ ಟು 1 ಇಯರ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇದು ರೀಜನಲ್ ಇನ್ಸ್ಟಿಟ್ಯೂಟಲ್ಲಿ BEd ಏನು ಇದೆ, ಸೊ ಅದರಲ್ಲಿ ಒಂದು ಸಪ್ರೇಟ್ ವಿಂಗ್ ಸ್ಟಾರ್ಟ್ ಆಗುತ್ತೆ, ಸಪ್ರೇಟ್ ಒಂದು ಬ್ರಾಂಚ್ ಸ್ಟಾರ್ಟ್ ಆಗುತ್ತೆ 1 ಇಯರ್ ಬಿ ಎಡ್ದು. ಸೊ ಅಲ್ಲಿ ಸಹ ನೀವು ಮಾಡ್ಬೋದು. ಓಕೆ, ನೋಡಿ 3 ಇಯರ್ BA ಕಂಪ್ಲೀಟ್ ಆಗಿದೆ, ನಾವು ಆಲ್ರೆಡಿ ಹೇಳಿದ್ದೇವೆ. KSOUಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾ? ಓಕೆ, ನಾವು ಆಲ್ರೆಡಿ ಹೇಳಿದ್ದೇವೆ. ನೋಡಿ, ಯಾರೆಲ್ಲ ಈ KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಥವಾ ಇಗ್ನೂದಲ್ಲಿ 2 ವರ್ಷದ BEd ಕೋರ್ಸ್ನ ಮಾಡಬೇಕು ಅಂತ ಇದ್ದೀರಲ್ವಾ, ಸೊ ನಿಮಗೆ ತುಂಬ ಅಭ್ಯರ್ಥಿಗಳು ಕೇಳ್ತಾರೆ, ಸರ್ ನಮ್ಮದು DEd ಆಗಿದೆ, ಬಟ್ ನಾವೀಗ ಸದ್ಯಕ್ಕೆ ಟೀಚರ್ ಆಗಿ ಪಾಠ ಮಾಡ್ತಾ ಇಲ್ಲ, ನಾವು ಮಾಡ್ಬೋದಾ ಅಂತೇಳಿ, ಏನನ್ನ 2 ವರ್ಷದ BEdನ ಮಾಡ್ಬೋದಾ ಡಿಸ್ಟೆನ್ಸಲ್ಲಿ ಅಂತೇಳಿ? 100% ಮಾಡ್ಬೋದು. ಅಲ್ಲಿ ಏನು ಹೇಳಿದ್ದಾರೆ, ಇನ್ ಸರ್ವಿಸ್ ಅಥವಾ ಪ್ರೀ ಸರ್ವಿಸ್ ಅಂತ ಹೇಳಿದ್ದಾರೆ. ಪ್ರೀ ಸರ್ವಿಸ್ ಅಂದರೆ ಈ ಮುಂಚೆ ಎಲ್ಲಾದರೂ ಅಟ್ಲೀಸ್ಟ್ ಒಂದು ನೀವು 2 ಮಂತ್ ಕೆಲಸ ಮಾಡಿದ್ರು ಏನಾಗುತ್ತೆ, ನಡೆದೋಗುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು. ನೆಕ್ಸ್ಟ್, ನಮ್ಮದು BA B.Ed MA ಆಗಿದೆ, M.Ed ಮಾಡಬಹುದಾ ಅಂತ ಹೇಳ್ತಾ ಇದ್ದಾರೆ. BA B.Ed ಆಗಿದೆ, M.Ed 100%, ಸರಿನಾ? M.Ed ಏನಾಗಿದೆ, ಈಗ 1 ವರ್ಷದ ಕೋರ್ಸ್ ಆಗ್ತಾ ಇದೆ, ನೀವು M.Edನ ಮಾಡ್ಕೊಳ್ಳಿ. M.Ed ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಸರ್? ನೋಡಿ, M.Ed ಮಾಡೋದ್ರಿಂದ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಜುಕೇಷನ್ ಆಗ್ಬೋದು. ಹಾಗೆ ಏನು ಸರ್ಕಾರದ ಕಡೆಯಿಂದ BEO ಅಂತ ಕರೀತಾರೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತೇಳಿ. ಸೊ ನೀವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇರಬೇಕು, ಜೊತೆಗೆ M.Ed ಆಗಿದ್ರೆ ನೀವು BEO ಆಫೀಸರ್, ಬ್ಲಾಕ್ ಎಜುಕೇಷನ್ ಆಫೀಸರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಎಸ್, ಹಾಗೆ ಸರ್ ಇದು 2025 ನವೆಂಬರ್ನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಾದಾಗ ಅಪ್ಲೈ ಆಗುತ್ತಾ? ಹೌದು, ಇದೇ ವರ್ಷದ ನವೆಂಬರ್ನಲ್ಲಿ ಏನಾಗುತ್ತೆ, ನೋಟಿಫಿಕೇಶನ್ ಆಗುತ್ತೆ 1 ವರ್ಷದ BEdಗೆ. ಸೊ ನೀವೆಲ್ಲರೂ ಯಾರ್ಯಾರ್ದು PG ಕಂಪ್ಲೀಷನ್ ಆಗಿದೆ, 4 ವರ್ಷ ಡಿಗ್ರಿ ಮಾಡ್ಕೊಂಡಿದ್ದೀರಾ, ನೀವೆಲ್ಲರೂ ಏನು ಮಾಡ್ಬೋದು, ಅರ್ಜಿಯನ್ನು ಹಾಕೋಬೋದು. ಬಟ್ ಒಂದು ತಿಳಿದಿರಲಿ, ಈ 1 ವರ್ಷದ BEd ರೆಗ್ಯುಲರ್ ಆಗಿರುತ್ತೆ, ನೀವು ರೆಗ್ಯುಲರ್ ಕಾಲೇಜಿಗೆ ಹೋಗಿ BEdನ 1 ವರ್ಷದಲ್ಲೇ ಕಂಪ್ಲೀಟ್ ಮಾಡ್ಕೋಬೇಕು. ಸರ್ ನಾವು BA MA ಕಂಪ್ಲೀಟ್ ಆಗಿದೆ, 1 ವರ್ಷದ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರ್ ನಂದು BEd ಮುಗಿದ್ಮೇಲೆ, ಅಂದರೆ ಒಂದೇ ಸಬ್ಜೆಕ್ಟ್ ಮಾಡಿದ್ದೀನಿ ಹಿಸ್ಟ್ರಿ, ಇವಾಗ ಮತ್ತೆ BEdನಲ್ಲಿ ಲ್ಯಾಂಗ್ವೇಜ್ ತಗೊಂಡು BEd ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಡಿಗ್ರಿ ಮಾಡಿರ್ತೀರಲ್ವಾ? ಹೌದು ಸರ್ ಮಾಡಿರ್ತೇವೆ. ಡಿಗ್ರಿಯಲ್ಲಿ 2 ಅಥವಾ 3 ಆಪ್ಷನಲ್ ತಗೊಂಡಿರ್ತೀರ. ಸಪೋಸ್ ನೋಡಿ, ಕನ್ನಡ ತಗೊಂಡಿರ್ತೀರ, ಹಿಸ್ಟ್ರಿ ತಗೊಂಡಿರ್ತೀರ, ಎಕನಾಮಿಕ್ಸ್ ತೆಗೆದುಕೊಂಡಿರ್ತೀರ. ಸೊ PGಯಲ್ಲಿನೂ ಈ 3ರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೀವು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಆಪ್ಷನಲ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದಾರೆ BA ಹಿಸ್ಟ್ರಿ. ನೋಡಿ, ಹಿಸ್ಟ್ರಿ PGಯಲ್ಲೇನು ಹಿಸ್ಟ್ರಿಯನ್ನು ನೀವು ಮೇಜರ್ ಆಗಿ ತಗೊಂಡು BEdಲ್ಲಿ ಹಿಸ್ಟ್ರಿ ಅಥವಾ ಸೋಷಿಯಲ್ ಸಬ್ಜೆಕ್ಟ್ನ ನೀವು ತಗೋಬೇಕಾಗುತ್ತೆ. ಹಾಗಾದಾಗ ಮಾತ್ರ ನೀವು ನಾಳೆ ಅಪಾಯಿಂಟ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಕರೆದಾಗ. BAದಲ್ಲಿ ಒಂದು, PGಯಾಗೊಂದು, ಹಾಗೆ BEdಲ್ಲಿ ಒಂದು ಆಯಿತು ಅಂತಂದರೆ ಗ್ಯಾರಂಟಿ ನಿಮಗೆ ಇಶ್ಯೂಸ್ಗಳು ಆಗೋದು ಗ್ಯಾರಂಟಿ ಇರುತ್ತೆ. ಸರ್ 1 ಇಯರ್ BEdಗೆ ಧಾರವಾಡದಲ್ಲಿ ಎಲ್ಲಾದರೂ ಆಯಿತಾ, ನಮ್ಮ ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಲ್ಲಿ ಏನಾಗುತ್ತೆ, ಇದು ಈ ಎಕ್ಸಾಮ್ಗೆ ಸೆಂಟರ್ಗಳನ್ನು ಮಾಡಿರ್ತಾರೆ. ಅದರ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಬೋದಾ ಸರ್? ಮಾನ್ಯತೆ ಇದೆಯಾ? ಎಲ್ಲಾದರೂ ನೀವು ಮಾಡ್ಬೋದು, ಬಟ್ ನೀವು ಎಲ್ಲಿ ಮಾಡಿರ್ತಾರಲ್ಲೋ ಅದು UGC ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರಬೇಕಾಗುತ್ತೆ. ಅದರ್ ಸ್ಟೇಟ್ ಪೀಪಲ್ ಕರ್ನಾಟಕದಲ್ಲಿ BEd ಮಾಡ್ಬೋದಾ? ಮಾಡ್ಬೋದು, ಏನು ತೊಂದರೆ ಇಲ್ಲ, ಸರಿನಾ?
ಬಟ್ ನಿಮಗೆ ಏನು ಸ್ಥಳೀಯವಾಗಿರುವಂಥ ರಿಸರ್ವೇಷನ್ ಇರ್ತವೆ ಅದೆಲ್ಲ ನಿಮಗೆ ಸಿಗೋದಿಲ್ಲ. ನೀವು ಜನರಲ್ ಕ್ಯಾಂಡಿಡೇಟ್ ಅಂತೇಳಿ ಕನ್ಸಿಡರ್ ಆಗ್ತೀರಾ ನಾಳೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂದರೆ. ನಮ್ಮದು ಡಿಗ್ರಿ ಪ್ಲಸ್ ಡಿ ಎಡ್ ಆಗಿದೆ, 1 ವರ್ಷದ ಬಿ ಎಡ್ ಮಾಡ್ಕೋಬಹುದಾ ಅಂತ ಕೇಳಿದರೆ ನಾವು ಆಲ್ರೆಡಿ ಹೇಳಿದ್ದೇವೆ ಇದ್ರ ಬಗ್ಗೆ ಇದೇ ವಿಡಿಯೋದಲ್ಲಿ ನೋಡಿ. ಎಮ್ ಎ ಆಗಿದೆ, ನಾವು ಹಾಕ್ಬೋದಾ 1 ವರ್ಷದ ಬಿ ಎಡ್ಗೆ? 100%. ಹಾಗೆ ಡಿ ಎಡ್ ಆಗಿಲ್ಲ ಅಂದರೆ ಮಾಡ್ಬೋದಾ ಈ ಓಪನ್ ಯೂನಿವರ್ಸಿಟಿಯಲ್ಲಿ ಅಂತ ಕೇಳಿದರು. ನೋಡಿ, ಓಪನ್ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಬೇಕು ಅಂತಂದರೆ ನಿಮಗೆ ಡಿ ಎಡ್ ಕಂಪಲ್ಸರಿ ಇರಬೇಕಾಗತ್ತೆ. ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಎಮ್ ಎ ಆಗಿದೆ, ಓಕೆ, 1 ಇಯರ್ ಬಿ ಎಡ್ ಮಾಡ್ಬೋದಾ? 100% ಮಾಡ್ಬೋದು. ಸರ್ ನಾವು MSW ಫಸ್ಟ್ ಇಯರಲ್ಲಿ ಇದ್ದೀನಿ, ಓಕೆ, ಎಂಟ್ರೆನ್ಸ್ ಎಕ್ಸಾಮ್ ಬರಿಬೋದಾ ಅಂತೇಳಿ. ನೋಡಿ, ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಯಾರು ಎಲಿಜಿಬಲ್? 1 ವರ್ಷದ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ? ಒನ್ಸ್ ಅಗೇನ್ ನಾವು ಹೇಳ್ತಾ ಇದ್ದೇವೆ, 2 ವರ್ಷ PG ಕಂಪ್ಲೀಟ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳು ಅಥವಾ PG ಫೈನಲ್ ಸೆಮಿಸ್ಟರ್ನಲ್ಲಿ ಓದ್ತಾ ಇರ್ತಿರಲ್ವ ಅಂತಹ ಅಭ್ಯರ್ಥಿಗಳು ನೀವು ಎಂಟ್ರೆನ್ಸ್ ಎಕ್ಸಾಮ್ನ ತಗೋಬೋದು. ಬಟ್ ನೀವು ಅಡ್ಮಿಷನ್ ಮಾಡುವಂತಹ ಟೈಮಲ್ಲಿ ನಿಮ್ಮದು PG ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ. ಐ ವಾಂಟ್ ಟು ಡೂ MEd. ಓಕೆ, ನೆಕ್ಸ್ಟ್ ವಿಡಿಯೋ MEd ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಡಿಯೋವನ್ನು ಮಾಡ್ತೇವೆ. ಓಕೆ, ಸೊ ಇದಾಗಿತ್ತು. ಓಕೆ, ಹಾಗೆ ನೋಡ್ತಾ ಇರ್ಬೋದು. ಹಾಯ್ ಸರ್, ನಾವು UG ಕೋರ್ಸ್ ಅಂದರೆ ಡಿಗ್ರಿ ಮಾಡ್ಕೊಂಡಿದ್ದೇವೆ CBZ ಅಲ್ಲಿ 5 ವರ್ಷದ ಹಿಂದೆ. ನಾವು ಕೂಡ ಬಿ ಎಡ್ 1 ವರ್ಷಕ್ಕೆ ಎಲಿಜಿಬಲ್ ಇದ್ದೀನ. ನೋಡಿ, ನಿಮ್ಮದು CBZ 4 ಇಯರ್ ಪ್ರೋಗ್ರಾಮ್ ಆಗಿದ್ರೆ ಮಾತ್ರ 1 ವರ್ಷದ ಬಿ ಎಡನ್ನು ಮಾಡ್ಬೋದು. ನೀವು ಐ ಥಿಂಕ್ BSc CBZ 3 ಇಯರ್ಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ನೀವೇನು ಮಾಡ್ಕೊಳ್ಳಿ, PG ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನಾಗುತ್ತೆ, 1 ವರ್ಷದ ಕೋರ್ಸ್ ಇರುತ್ತೆ. ಅಷ್ಟೆಲ್ಲ ಮಾಡೋ ಬದಲು ಡಿಗ್ರಿ ಆಗಿದೆ ಅಂತ ಇದ್ದರೆ 2 ವರ್ಷದ ಬಿ ಎಡ್ ಕೋರ್ಸ್ ಬರುತ್ತೆ ರೆಗ್ಯುಲರ್, ಅದನ್ನು ನೀವು ಓದ್ಕೊಳ್ಳಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ, ಓಕೆ, BA. ಐ ಹ್ಯಾವ್ ಡನ್ ಮೈ ಪೋಸ್ಟ್ ಗ್ರಾಜುಯೇಷನ್ MSW, ಓಕೆ, 100% ಮಾಡ್ಬೋದು 1 ವರ್ಷದ ಬಿ ಎಡ್. ಹಾಗೆ ಇನ್ನೊಂದು ಬಹಳ ಒಂದು ಕಿವಿ ಮಾತು ನಿಮಗೆ, ಈ ಒಂದು ಆಯಿತಾ, ಬಿ ಎಡ್ ಮಾಡ್ತಾ PG ಕೋರ್ಸ್ನ ಮಾಡ್ಬೋದಾ ಅಂತೇಳಿ ಅಭ್ಯರ್ಥಿಗಳು ಕೇಳ್ತಾರೆ. ಸೊ ರೀಸೆಂಟಾಗಿ UGC ಏನು ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗೈಡ್ಲೈನ್ಸ್ನ ಜಾರಿಗೆ ಮಾಡಿದೆ. ಏನು, ಈ ಒಂದೇ ಸಲಕ್ಕೆ ನೀವು 2 ಡಿಗ್ರಿಯನ್ನು ಮಾಡ್ಬೋದು ಅಂತೇಳಿ. ಸೊ ಅದನ್ನು ಒಂದ್ಸಲ ನೋಡಿಕೊಂಡು ನೀವೇನು ಮಾಡಿ ಈ ಥರ ಮಾಡೋದಕ್ಕೆ ನೀವು ಕೈ ಹಾಕಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಒಂದು ಬಿ ಎಡ್ನ ಬಗ್ಗೆ ಅನಲೈಸಿಸ್. ಐ ಹೋಪ್ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತೇಳಿ ಭಾವಿಸ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ MEd ಎಜುಕೇಷನ್ನ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.